ಕಾಯಿಸಿದ್ದು ನಾವು ಚಂದ್ರಗುತ್ತಿಗೆ ಹೋಗ್ತಾ ಇರೋದು. ಶಿರಾಳಕೊಪ್ಪ, ಸವಳಂಗ, ಮತ್ತು ಇನ್ನೇನು ಶಿರಾಳಕೊಪ್ಪ, ಶಿಕಾರಿಪುರ, ಸವಳಂಗ, ಸೊರಬ ಡೈರೆಕ್ಟ್ ಬಸ್ ಹತ್ತಿದ್ದು. ಸೊರಬ ಆದಮೇಲೆ ಚಂದ್ರಗುತ್ತಿ. ಇಲ್ಲೆಲ್ಲ ಯಾಕೆ ಶೂಟ್ ಮಾಡ್ತಿದ್ದೀನಿ ಅಂದರೆ, ಎಲ್ಲ ಕಡೆ ಮಳೆ ಚೆನ್ನಾಗಾಗಿದೆ, ಎಲ್ಲ ಕಡೆ ಹಸಿರಾಗಿತ್ತು. ಬರೀ ಈ ಕಡೆ ಎಲ್ಲ ಜೋಳ, ಶುಂಠಿ, ಕೆರೆ ಕಟ್ಟೆಗಳು ಎಲ್ಲ ತುಂಬಿದ್ವಿ. ಅದಕ್ಕೆ ಹೋಗ್ತಾ ಹಂಗೇ ಶೂಟ್ ಮಾಡಿದೆ. ಮತ್ತು ಅಕ್ಕ ಮಹಾದೇವಿ ಹುಟ್ಟಿದ್ದಂತೆ, ಅದೇನೋ ಅಂತ ಹುಡಿಗೋಣಿನೋ ಏನೋ ಊರಿದೆ ಅಲ್ಲಿ, ಹುಡುಗೋಣಿ ಅಂತ, ಅಲ್ಲಿ ಅಕ್ಕ ಮಹಾದೇವಿ ಹುಟ್ಟಿದ್ದಂತೆ. ಅಲ್ಲಿ ಅಕ್ಕ ಮಹಾದೇವಿ ಸ್ಟ್ಯಾಚ್ಯೂ ಮಾಡಿದ್ದಾರೆ, ಅದು ಶೂಟ್ ಮಾಡಿದ್ದೀನಿ ಕೊಲೆಯಲ್ಲಿ. ಇದು ಅಲ್ಲಿ ಇದು ಫ್ಯಾನ್ಗಳೆಲ್ಲ ತಿರುಗುತ್ತಲ್ಲ, ಅದೇನೋ ಹೇಳ್ತಾರೆ, ಅದಕ್ಕೆ ನಂಗೆ ಗೊತ್ತಿಲ್ಲ, ವಿಂಡ್ ಮೀಲ ಏನೋ ಹೇಳ್ತಾರೆ, ಸರಿಯಾಗಿ ಗೊತ್ತಿಲ್ಲ. ಅದು ಎಲ್ಲ ಕಾಣಿಸ್ತಾ ಇತ್ತಲ್ಲ, ಅದಕ್ಕೆ ಶೂಟ್ ಮಾಡಿದೆ. ಚೆನ್ನಾಗಿತ್ತು. ಸೌದತ್ತಿದು ಚಂದ್ರಗುತ್ತಿದು. ನಮಗೆ ಮನೆ ದೇವರು ಚಂದ್ರಗುತ್ತಿ ಅಂತೆ. ನಮ್ಮ ಅತ್ತೆ ಸರಿಯಾಗಿ ಮೊದಲಿಂದನೂ ಯಾವುದೂ ಪಾಲಿಸ್ಕೊಂಬಂದಿಲ್ಲ. ಮನೆ ದೇವ್ರು ಎಕ್ಸಾಕ್ಟಾಗಿ ಗಂಡು ದೇವ್ರ ಬಗ್ಗೆನೂ ಕ್ಲಾರಿಟಿ ಇಲ್ಲ, ಹೆಣ್ಣು ದೇವ್ರ ಬಗ್ಗೆನೂ ಕ್ಲಾರಿಟಿ ಇಲ್ಲ. ನಮ್ಮ ಅತ್ತೆ ಏನೂ ಸರಿಯಾಗಿ ಪಾಲಿಸ್ಕೊಂಬಂದಿಲ್ಲ. ಹಂಗಾಗಿ ನಮಗೂ ಜೀವನದಲ್ಲಿ ಅದಕ್ಕೆ ನಾವು ಏಳಿಗೆ ಇಲ್ಲ. ಯಾರು ಮನೆ ದೇವ್ರನ್ನ ಬಿಡ್ತಾರೋ ಅವರಿಗೆ ಏಳಿಗೆ ಇರೋಲ್ಲಂತೆ. ಮನೆ ದೇವ್ರು ಎಕ್ಸಾಕ್ಟಾಗಿ ಹೆಣ್ಣು ದೇವರು ಗಂಡು ದೇವರು ಎಕ್ಸಾಕ್ಟ್ ಗೊತ್ತಿಲ್ಲ. ನಾವು ನಮ್ಮ ಅತ್ತೆ ಗಂಡನ್ನ ಅಣ್ಣ ತಮ್ಮದಿರಿಗೆ ಕೇಳಿದಾಗ ಅವರು ಚಂದ್ರಗುತ್ತಿ ಅಂದರು. ಒಬ್ಬರು ತಿರುಪತಿ ಗಿರಿವಾಸ ಅಂತಾರೆ, ಒಬ್ಬರು ನರಸಿಂಹ ಅಂತಾರೆ. ನಮಗೆ ಮನೆ ದೇವರು ಎಕ್ಸಾಕ್ಟ್ ಗೊತ್ತಿಲ್ಲ. ಮರ್ದಡ ಇದ್ದರೂ ಮನೆ ದೇವ್ರನ್ನ ಬಿಡಬಾರ್ದು ಅಂತಾರೆ. ನಮ್ಮ ಅತ್ತೆ ಯಾವುದೂ ಸರಿಯಾಗಿ ಪಾಲಿಸ್ಕೊಂಬಂದಿಲ್ಲ. ಹಂಗಾಗಿ ನಮ್ಮ ಮನೆ ದೇವ್ರು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಮನೆ ದೇವ್ರು ಯಾರು ಮಾಡಲ್ಲ ಅವ್ರು ಏಳಿಗೆ ಆಗಲ್ಲ ಅಂತ. ಅದಕ್ಕೆ ನಾವು ಇನ್ನು ಏಳಿಗೆ ಆಗಿಲ್ಲ, ಅದಕ್ಕೆ ನಮಗೆ ಸ್ವಲ್ಪ ಪ್ರಾಬ್ಲಮ್ಮು. ನಾವು ಹೋಗಿದ್ದು ಪ್ರೈವೇಟ್ ಬಸ್ಗಳಲ್ಲಿ. ಶಿವಮೊಗ್ಗ ಡಿಸ್ಟಿಕ್ ಆಲ್ಮೋಸ್ಟ್ ಎಲ್ಲ ಪ್ರೈವೇಟ್ ಬಸ್ಗಳೇ ಇರೋದು. ಪ್ರೈವೇಟ್ ಬಸ್ಸಲ್ಲಿ ಏನಪ್ಪ ಅಂದರೆ ಒಳ್ಳೆ ಎಂಟರ್ಟೈನ್ಮೆಂಟ್, ಅಂದರೆ ಒಳ್ಳೊಳ್ಳೆ ಮ್ಯೂಸಿಕ್ ಹಾಕ್ತಾರೆ. ನಾನು ಹೋಗಿರೋ ಬಸ್ಸಲ್ಲಿ ಜಾಸ್ತಿ ದರ್ಶನ್ ಸರ್ ಮತ್ತು ಸುದೀಪ್ ಸರ್ದೇ ಬರೀ ಹಾಡುಗಳು, ಮ್ಯೂಸಿಕ್ಕು ಅವೇ ಬರೋದು. ಹಾಗಾಗಿ ಎಲ್ಲಿ ಕಾಪಿರೇಟ್ ಬರುತ್ತೋ ಅಂದ್ಬಿಟ್ಟು ನಾನು ಎಲ್ಲ ಮ್ಯೂಟ್ ಮಾಡಿದ್ದೀನಿ. ಉದ್ದಕ್ಕೂ ಬರೀ ಹಾಡುಗಳೇ, ಅದ್ರಲ್ಲಿ ಜಾಸ್ತಿ ಸುದೀಪ್ ಸರ್ದು, ದರ್ಶನ್ ಸರ್ದೇ ಹಾಡುಗಳು ಚೆನ್ನಾಗಿರುತ್ತೆ ಕೇಳ್ಕೊಂಡು ಹೋಗೋದಕ್ಕೆಲ್ಲ. ಇವತ್ತಂತೂ ತುಂಬಾ ಚೆನ್ನಾಗಿತ್ತು. ಹೋಲ್ ಡೇ. ನನಗಂತೂ ಜರ್ನಿ ಅಂದರೆ ತುಂಬ ಇಷ್ಟ. ಡೈಲಿ ಜರ್ನಿ ಮಾಡೋಕ್ಕೂ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ನಾನು ನಮ್ಮ ಮನೆಯವರು ಯಾವಾಗಲೂ ಜಗಳ ಆಡ್ತಾನೆ ಇರ್ತೀವಿ. ನಾವು ಇಷ್ಟು ವರ್ಷ ಎಲ್ಲ ಸುಮ್ಮನೆ ವೇಸ್ಟಾಗಿ ಕಳೆದ್ಬಿಟ್ಟು ಅಲ್ಲ ಅಂದ್ಕೊತೀನಿ. ಅವೆಲ್ಲ ಕರ್ಮಕಾಂಡಗಳು ಇರುತ್ತೆ, ಅನುಭವಿಸ್ಲೇಬೇಕು. ಎಲ್ಲ ಅಂತ ಇಲ್ಲೇ ತಗೊಂಡು ಮುಂದೆ ಪೂಜೆದೆಲ್ಲ ಸೆಟ್ ಇದೆಯಾ? ಪೂಜೆದೆಲ್ಲ ಸೆಟ್ ಎಲ್ಲ ಐತಿ. ಬರೀ ಹಣ್ಕಾದ್ಮೇಲೆ ಎಲ್ಲ ಇಟ್ಕೊತೇವೆ ನಾವು. ಪೂಜೆ ಸೆಟ್ ಸೀರೆ ಇದೆನಾ? ಸೀರೆ ಐತಿ, ಜಾಕೆಟ್ ಐತಿ. ಎಷ್ಟು ಸೀರೆ? ಹೆಂಗೆ ಸೀರೆ 150 ಇದೆ. 180 ರೂಪಾಯಿ ಮರಿ 150 ಹಾಕೊಡ್ತಂತೆ. ಜಾಕೆಟ್ ಅಲ್ಲ ಇದು ಅಕ್ಕಿ ಮಡ್ಲಕ್ಕಿಗೆ ಅಕ್ಕಿ ಐತಿ ಕೊಡ್ರಿ. ಎಲ್ಲ ಪೂಜೆ ಸೆಟ್ ಕೊಡ್ರಿ. ಇದೇ ಸೀರೆ ಉಡ್ಸೋದ ದೇವ್ರಿಗೆ? ಅಲ್ಲಿ ಹೂವು ಇದೇನಾ? ಬೇರೆ ಇಲ್ಲ? ಬಾಡಿಗೆ ಅಷ್ಟೇ. ಮಲ್ಲಿಗೆ ನಮ್ಮ ಗಿಡದ ಚೆನ್ನಾಗಿ ತಗೊಳ್ರಿ. ಅಯ್ಯ ಕಾಕಡ ಹೂ ಇರೋದು ಇದು. ಕಾಕಡ ಹೂನೇ ಮತ್ತೆ ಗಿಡದ್ದು ಕೊಯ್ಬೇಕು ಎಲ್ಲ ಇದಾದಂಗೆ ಆಯ್ತು. ಮುಂದೆ ಸಿಗಲ್ವಾ? ಮುಂದೆ ಇದು ರೇಟ್ ಜಾಸ್ತಿ ಅಕ್ಕ. ಇದು ನಾವು 10 ರೂಪಾಯಿ ಕೊಡ್ತಾ ಇರೋದು, ಅವ್ರು 30 ರೂಪಾಯಿ ಮಳ. 10 ರೂಪಾಯಿ ದೇವ್ರ ಮತ್ತು ಅಂತ ಕೊಡ್ತೇವೆ. ಮತ್ತೆ ನಿಮ್ಗೆ ಏನು
ಗಾಯ್ಸ್, ಇದು ಚಂದ್ರಗುತ್ತಿಗೆ ಬಂದಿದ್ದೀವಿ. ಈಗ ಮೆಟ್ಲು ಹತ್ತಬೇಕು. ಈಗ 2 ಗಂಟೆಗೆ ಬಂದಿದ್ದೀವಿ ನಾವು. ಎಷ್ಟು 2 ಗಂಟೆನಾ? ಹತ್ತದೇ ಇರೋದು ಇವಾಗ ಮೆಟ್ಲು. ಇವಾಗ ಮಳೆ ಇಲ್ಲ ಸದ್ಯ. ಮೋಡ ಆಯಿತು ಹಿಂಗೆ ಅಂತ. ಇದೇನು ಹತ್ತದೇ ಇರೋದೀಗ ಅಲ್ಲ. ಕೋತಿಗಳು ನೋಡಿ ಹೆಂಗೆ ಕೂತಿದವ ಮೊಬೈಲ್ಗೆ ಬೇರೆ ಎತ್ಕೊಂಡ್ರೆ. ಬರಳೆ ಇಲ್ಲೇ ಬಿಟ್ಟು ಕೈ ಇವು ಹುಷಾರು ಕೂತಿದ್ದಾವೆ. ಹ್ಞೂ ಅಂದ್ರೆ ಇಟ್ಕೊಬಿಡು. ಬಾಳೆಹಣ್ಣು ನೋಡಿ ಕಸ್ಕೊಂತಾವೆ. ಸ್ಟಾರ್ಟ್. ಅದಕ್ಕೆ ಇದು ಹಾಕ್ಬೇಕಿತ್ತು, ಕ್ಲೋಸ್ ಮಾಡಬೇಕಿತ್ತು, ಜಿಪ್ ಹಾಕ್ಬೇಕಿತ್ತು. ಜಿಪ್ ಇಲ್ವಲ್ಲ ಅಲ್ಲ. ಓ ಮೈ ಗಾಡ್. ಬರೋದಕ್ಕೂ ಮಳೆ ಬರೋಕ್ಕೂ ಒಂದೇ. ಇದ್ರ ಹತ್ರ ಬರ್ರಿ, ಮಳೆ ಏನಿಲ್ಲ. ನಾ ಅದರಲ್ಲೇ ಇಟ್ಟಿದ್ದೆ, ಎತ್ತಿಟ್ಟಿದ್ದಲ್ಲ ಇವಳು. ನಾ ಕಾಯಿ ಎದ್ದು ಇದೆಲ್ಲ ಇಟ್ಕೊಂಡಲ್ಲಮ್ಮ. ಬಾ ಪೂಜೆ ಮಾಡ್ತಾರೆ. ಸೈಡಿಗೆ ಒಂದು ಅವ್ರ ಪಡೆದವ್ರು ಪೂಜೆ ಮಾಡ್ತಾರೆ. ಇದೊಳಕತ್ತಾಯ್ತಲ್ಲ. ಉದೋ ಅನ್ಕೊಂಡು ಬರ್ರಿ. ಏನು ಒಳ್ಳೆ ಹತ್ಲಾಗೆ ಕರ್ಪೂರ ಅಲ್ಲ ಹಚ್ಚಲ್ಲ ಅಂತ ಇಲ್ಲಿ ಅಕ್ಕೆ ಬೆಳಗ್ಗೆ ಹೋಗೋದವರು ಗೊತ್ತಿದ್ರೆ ತಾನು ಸುಮ್ಮನೆ ತಲೆ ಎಲ್ಲ ಮಾತಾಡಬಾರ್ದು. ಅಲ್ಲ ಕೊಟ್ರಾಯ್ತು ಬಾ ಅವರಿಗೆ ಅದೆಲ್ಲ ಸೆಟ್ಟೆಲ್ಲ. ಕೊಡಲಿಲ್ಲ ಅಂದರೆ ಇಲ್ಲೇ ಬಂದು ಹಚ್ಚಿದ್ರಾಯ್ತು. ಕೊಡ್ತಾರ ಹೊರಗೆ? ಹಾಂ ಹಾಂ. ಅಂತ ಎಂದು ಅಲ್ಲ, ಫುಲ್ಲು ದೊಡ್ಡ ಬಂಡೆ ಅಲ್ಲಿಗೆ ಹತ್ತಬೇಕು. ಊಟ ಇಲ್ಲ ಏನಿಲ್ಲ ಇವತ್ತು ಬೆಳಗಿಂದ. ಒಳ್ಳೆ ಇದಾಗುತ್ತೆ, ಡಿಟಾಕ್ಸ್ ಆಗುತ್ತೆ. ಏನಂತ ಗೊತ್ತಾ, ಲಿವರಿಗೆ ಕಿಡ್ನಿಗೆ ಫ್ರೀ ಕೊಡ್ಬೇಕಂತೆ, ಫ್ರೀ ಬಿಡ್ಬೇಕಂತೆ. ಇವತ್ತು ಬೆಳಗ್ಗೆಯಿಂದ ಫ್ರೀ ಬಿಟ್ಟಂಗೆ ಇದನ್ನ ಅಮ್ಮ ಗೊತ್ತಿದೆ. ಹಾಂ, ಅದೇ ಅದಕ್ಕೆ ಅದನ್ನು ಹಿಡಿದೆ. ಅಮ್ಮ ಸರಿ ಪ್ರೀತಿ ಬಂದಿಲ್ಲ. ಹಿಡಿತಾ ಇರ್ತೀನಿ. ಮೆಟ್ಲತ್ತಿ ಸುಸ್ತಾಗಿ ನೀರು ಕುಡಿತಾಳೆ. ಮೆಟ್ಲತ್ತಿ ಸುಸ್ತಾಗಿ ನೀರು ಕುಡಿತಾಳೆ. ನನಗೆ ಹೇಳ್ತಾಳೆ ಫಾಸ್ಟ್ ಇಲ್ಲ ಅಂತ.
ಯಾರಿಗೂ ಏನು ಹೇಳಕ್ಕೆ ಹೋಗ್ಬೇಡ್ರಿ. ನಾನು ಫಾಸ್ಟ್ ಇದ್ದೀನಿ, ನಾನು ಮುಂದೆ ಬರ್ತೀನಿ. ಮೆಟ್ಲತ್ತದಲ್ಲಿ ಫಾಸ್ಟ್ ಇದೆಯಾ? ಎಲ್ಲದೂ ಮೆಟ್ಲತ್ತಿದ ಮೇಲೆ ಫಾಸ್ಟ್ ಇದ್ದೀನಿ ಅಂತಂದರೆ ಎಲ್ಲದರಲ್ಲೂ ಫಾಸ್ಟ್ ಇದ್ದಾರೆ ಅಂತ ಅಲ್ಲಿಗೆ ಅರ್ಥ. ನಿಮ್ಮ ಮೆಟ್ಲು ಇಲ್ಲ ಪಟ್ಲು ಇಲ್ವಲ್ಲ. ಅಪ್ಪ ಮಂಗಲ್ಲೇನ ವಯಸ್ಸು ಅಲ್ಲಿವರೆಗೂ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು. ಹೋಗ್ತಾ ಇದ್ದೀನಿ ಮೇಲೆ ಕಾಣ್ತಿದ್ದೀರ ಗೊಬ್ಬರ, ಅಲ್ಲಿಗೆ ಹೋಗ್ಬೇಕು. ಕಾಣಿಸ್ತೈತೆ ಬಾ ತುಳಿದಿದ್ದಾರಾ ಅಪ್ಪ? ಬಾಯಿಲ್ ಕೈ ಕೊಡು. ಈ ಕಡೆ ಬರಂಗಿಲ್ಲ ಮತ್ತೆ, ಆ ಕಡೆ ಹೋಗ್ಬೇಕೇನಲ್ವಾ ಎಕ್ಸಿಟ್? ದೇವರು ನಮಗೆ ಕೊಟ್ಟು ಮರಿಬೇಕು, ಅವಾಗ ನಾವು ರೆಡಿ ರೆಡಿ ರೆಡಿ. ಸುಮ್ಮನೆ ಆನ್ ಮಾಡಿಬಿಟ್ರಿ. ರೀ ನಂದೊಂದು ವಿಡಿಯೋ ಮಾಡಿರಿ. ಹಾಂ ಬಿಸಿಲಲ್ಲಿ ಜಡ್ಕ ಬಿಸಿಲು ಅಲ್ಲೇನು ತೆಗಿಯಲ್ಲ ಬಾ ದೇವಸ್ಥಾನದ, ಆಮೇಲೆ ಇನ್ನೊಂದ್ಸತಿ ಕಸ್ಕೊತಾರೆ. ಹಾಂ ಅಲ್ಲೋಗಿ ಅಲ್ಲಿ ಹಂಗಾಸಿ ಅಲ್ಲಲ್ಲಿ ಎಂಟ್ರಿ. ಇದೇ ಅಂತಲ್ರಿ ನಮ್ಮ ಮನೆದೇವರು ಸ್ವಂತ. ನನಗೆ ತೆಗಿ ನಡ್ಕೊತೈತಿ ಗಾಡಿ ತೆಗಿ. ನಾನು ಚೆನ್ನಾಗಿತ್ತು ದರ್ಶನ. ಹೋದ ಸರಿ ಚಿಕ್ಕ ಮುಖ ಇತ್ತು ಅಲ್ಲ, ಈ ಸರಿ ದೊಡ್ಡ ಮುಖ ಚೆನ್ನಾಗಿತ್ತು. ಇಲ್ಲದೆಲ್ಲ ಇಡಿ ಬಂಗಾರದಂತೆ ನೋಡೋದು. ಬೆಳ್ಳಿದಕ್ಕೆ ಇಲ್ಲೇನ್ರಿ? ಬೆಳ್ಳಿದ ಅನಿಸ್ತು. ಬಂಗಾರದು ಮಿಡ ಮಿಂತಿದ್ದಿಲ್ವಾ? ನೀನು ಎಲ್ಲಿದೆ ಕಲರು ಗಾಯ್ಸ್. ನಾವು ಚಂದ್ರವತಿಗೆ ಬಂದಿದ್ದೀವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ಇಲ್ಲಿ ಗುಡ್ಡ ಎಲ್ಲ ತೋರಿಸ್ತೀನಿ ರೀ. ಎಲ್ಲಮ್ಮ ನಿನ್ನಾಲ್ಕುದು ಅರಿಶಿನ ನಿನ್ನಾಲ್ಕುದು. ಅಲ್ಲಿ ಚೇಂಜ್ ಇತ್ತು ಹಾಕಕ್ಕೆ. ಅಲ್ಲೊಂದು ದೇವಸ್ಥಾನ ಇತ್ತಲ್ಲ, ಅಲ್ಲಿಗೆ ಹೋಗ್ಬೇಕಿತ್ತು. ಅಲ್ಲಿ ಅದು ಮುಗಿಸ್ಕೊಂಡು ಬರ್ಬೇಕು ಅಲ್ಲೇ, ಅವಾಗಲೇ ಮತ್ತೆ ಯಾವಾಗಲೇ ಹೋಗ್ಬೇಕಾಯ್ತು. ಅಲ್ಲಿ ಮಾಡ್ಕೊಂಬಂದಲ್ಲ ಬಿಡಿ ಎಂಟ್ರೆನ್ಸಲ್ಲಿ. ಅಲ್ಲೊಂದು ದೇವ್ರ ಎತ್ಕೊಂಡ್ರಿ, ಅದು ಯಾವ್ದಂತ ಹೋಗೋಣ ಬರೋದು ಬಂದಿದ್ದೀವಿ, ಹೋಗ್ಬೇಕು, ಹಂಗೆಲ್ಲ ಮಾಡಬಾರ್ದು. ಬಾಂಗೆ ತಗೊಂಡು
ನಾವು ಇದೇ ದೇವಸ್ಥಾನ ಕಲೆಂಡ್ರಿಗೆ ಊಟ ಇಲ್ಲದೆ ಊಟ ಮಾಡಿದಿರ ಬಂದಿರೋದು ಅಲ್ಲ. ನಾಳೆನೂ ಇದಕ್ಕೆ ಹೋಗ್ಬಿಡೋಣ, ವರದಳ್ಳಿಗೆ. ಬೇಗ ಎಬ್ಬಿಸ್ತೀನಿ, ಅದೊಂದು ನನ್ನ ಆಸೆ ನೆರವೇರಿಸ್ಬಿಡು. ಯಾಕಂದರೆ ನೀನು ನೋಡಲ್ವಲ್ಲ, ಬರಲ್ವಲ್ಲ, ಗುರುಗಳದ್ದು ಕೃಪೆ ಸಿಗಲಿ ಅಂತ ಅಷ್ಟೇ. ನಾನೇನಿಲ್ಲ, ಹೋಗ್ತೀನಿ ಮನಸ್ಸು ಮಾಡೋರೆ. ಜಾರುತ್ತಲ್ಲಿ ನಯಸ್ಕಲ್ಲು. ಈ ಕಡೆ ಅಷ್ಟು ಇಳಿಯೋಕ್ಕೆ ಕಷ್ಟ ಅಲ್ಲ, ಅಲ್ಲೂ ಭಾರಿ ಕಷ್ಟ ಆಗೋದು ಅಲ್ಲ. ಅಮ್ಮ ಆ ಸೈಡ್ ಬಂದರೆ ಎಂಟ್ರೆನ್ಸ್ ನೋಡಿ. ಇಲ್ಲಿ ಎಷ್ಟು ಹತ್ರದಲ್ಲಿ ಮಾಡಿದ್ದಾರೆ. ಇಲ್ಲಿ ಇಳಿಯೋಕ್ಕೆ ಅದೆಷ್ಟು ಅನಿಸ್ಲಿಲ್ವಾ ಅಲ್ಲಿ. ಹೇಳೋದು ಹೋಗ್ತಾ ಕಷ್ಟ. ಶ್ರಮ ಪಟ್ಟು ಬರ್ರಿ, ಇಳಿಬೇಕಾದ್ರೆ ಈಜಿಯಾಗಿ ಇಳ್ಕೊಂಡು ಹೋಗಿ ಅಂತ ಒಂದು ಅವೆಲ್ಲ ಒಂದು ವರಗಳು ಇರ್ತಾವೆ ಅಂತೆಲ್ಲ ಸುಮ್ಮನೆ. ಅಲ್ಲ, ಅಲ್ಲಿ ಎಷ್ಟು ಮೆಟ್ಲು ಹತ್ತಿದ್ವಿ, ಇಲ್ಲಿ ನೋಡಿ ಎಷ್ಟು ಕಮ್ಮಿ ಬೇಗ ಬಂದ್ವಿ. ಅಲ್ಲಿ ಫುಲ್ ಮೆಟ್ಲು ಮಾಡಾರೆ, ಇಲ್ಲಿ ಈ ಥರ ಮಾಡೋರು ಅಷ್ಟೇ. ಅಮ್ಮ ಅಲ್ಲೊಂದು ದೇವಸ್ಥಾನ ಇರಬೇಕು. ಅಲ್ಲೆಲ್ಲ ಹೋಟ್ಲೈತತ್ತ ಊಟ ಮಾಡ್ಕೊಂಡು. ಹಾಂ, ವರ್ಷ ಬಂದ್ಬಿಡ್ಬೇಕಿನ್ನ, ಹತ್ರ ಆಗುತ್ತಲ್ಲ. ಪ್ರೀತಿ ಮದುವೆ ಟೈಮಲ್ಲಿ ಸೌದತ್ತಿಗೆ ಹೋದ್ರಾಯ್ತು. ಚಂದ್ರಗುತ್ತಿನಿ ಅಂತ ಮನೆ ದೇವರು, ಸರಿಯಾಗಿ ಮನೆ ದೇವ್ರುಗಳೇ ಗೊತ್ತಿಲ್ಲಲ್ಲ ನಮ್ಮ ಅತ್ತೆಗೆ. ನಾವು ದೇವ್ರು ಮಾಡಿದ್ರೆ ಎಲ್ಲೂ ಹೋಗಲ್ಲ, ದೇವರು ಮಾಡಿದ 10 ಪಟ್ಟು ಕೊಡ್ತಾನೆ. ಹಿಂಗೆ ಕೈ ಮುಕ್ಕೊಂಡವ. ಅಲ್ಲಲ್ಲ, ಇಲ್ಲಿರೋದು ದೇವಸ್ಥಾನ. ಇಲ್ಲಿ ರೀ ಇದು ತೆಗಿಬೇಕಾ ಇಲ್ಲ ಕಣವ, ತೆಗಿಬೋದಾ? ಹಿಡಿಯೋದಷ್ಟೇ ನೀನು. ತಡಿ, ಎಲ್ಲಿ ಬರ ಅಲ್ಲಿ ಸ್ಲಿಪ್ಪರ್ ಹಾಕಬೇಕು. ಹಾಂ, ಕಮಿಂಗ್. ಸರಿ. ಅವಾಗ ವೈಟು ಬೆಳ್ಳಿದು ಮುಖ ಹಾಕಿದ್ರು, ಈಗ ಬೆಳಗ್ಗೆ ಸಾಂಬಾರು ಮಜ್ಜಿಗೆ ಕೊಟ್ಟಿದ್ರು. ಓಕೆ ಅನ್ನಂಗಿತ್ತು ಊಟ. ನೋಡೋ ಜಾಗ
ಕಾಣುತ್ತೆ ಈಗ ಇಲ್ಲಿ ಬಂದಾಗ ಈಗ ಅಕ್ಕಮ್ಮ ದೇವಿ ಇಲ್ಲಿ ಹಿಂಗೆ ಬಂದ್ಬಿಡೈತೆ ಕೋಟೆ ಇದು